ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್. ಬೆಟ್ಟದ ನೆಲ್ಲಿಕಾಯಿ ಏನು ಗೊತ್ತಾ? ನೋಡಿದ್ದೀರಾ ಇದು ಏನು ಅಂತ? ಇದು ಆಮ್ಲ ಅಂತ ಕರಿತೀವಿ, ಗೂಸ್ಬೆರಿ. ದಿಸ್ ಇಸ್ ಎ ಸೂಪರ್ ಫುಡ್. ಸೊ ಏನಿಲ್ಲ, ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡ್ಬಂದು ಪೀಸ್ ಮಾಡಿಬಿಟ್ಟು ಒಂದು 4-5 ಮಿಕ್ಸಿಗೆ ಹಾಕಬೇಕು. ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಒಂದಿಷ್ಟು ಪುದೀನ, ಒಂದಿಷ್ಟು ಹರಳುಪ್ಪು, ಸ್ವಲ್ಪ ಮೆಣಸು, ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಡೈಲಿ ಸ್ವಲ್ಪ ತೊಗೊಳೋದ್ರಲ್ಲಿ ಬಹಳ ಹೆಲ್ತ್ ಬೆನಿಫಿಟ್ಸ್ ಇದೆ ರೀ. ದಿಸ್ ಈಸ್ ಎ ಸೂಪರ್ ಫುಡ್. ಏನೇನು ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಇದರಲ್ಲಿ? ಫೈಬರ್ ತುಂಬ ಜಾಸ್ತಿ ಇರುತ್ತೆ, ನಾರಿನ ಪದಾರ್ಥ ತಗೊಂಡ್ರೆ ಅಸಿಡಿಟಿಗೆ, ಕಾನ್ಸ್ಟಿಪೇಷನ್ಗೆ ಮತ್ತು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಬೇಗ ಹೊಟ್ಟೆ ತುಂಬಿಸುತ್ತೆ, ಹಸುವಾಗಲಿಕ್ಕೆ ಬಿಡಲ್ಲ. ಸೊ ವೆಯ್ಟ್ ಲಾಸ್ಗೂ ಬೆನಿಫಿಟ್ಸ್ ಇದೆ. ಅದರ ಜೊತೆಗೆ ಫ್ಲೆವನಾಯ್ಡ್ಸ್ ಅಂತ ಕರಿತೀವಿ. ಫ್ಲೆವನಾಯ್ಡ್ಸ್ ಇದ್ದರೆ ಇನ್ನು ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬ ಒಳ್ಳೆಯದು, ಶುಗರ್ ಸ್ಪೈಕ್ ಆಗಲಿಕ್ಕೆ ಬಿಡಲ್ಲ. ಸೊ ಅದರಿಂದ ಇದು ಅಮೃತ ಸಕ್ಕರೆ ಕಾಯಿಲೆ ಇರೋರಿಗೆ. ಪಾಲಿಫಿನಾಲ್ಸ್ ಅಂತ ಇರುತ್ತೆ. ಪಾಲಿಫಿನಾಲ್ಸು ಲಿವರ್ಗೆ ತುಂಬ ಒಳ್ಳೆಯದು, ಡಿಟಾಕ್ಸಿಫಿಕೇಷನ್ಗೆ. ಅದರ ಜೊತೆಗೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಸೊ ಇವೆಲ್ಲ ಏನು ಮಾಡ್ತದೆ ಅಂತಂದರೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ, ಕಮ್ಮಿ ಮಾಡುತ್ತೀ. ಸೊ ಕ್ಯಾನ್ಸರ್ ಆಗೋ ಚಾನ್ಸಸ್ ಕಮ್ಮಿ ಆಗೋಗ್ತದೆ. ಇದರಲ್ಲಿ ಕೆಲವು ಎಲೆಕ್ಟ್ರೋಲೈಟ್ಸ್ ಇರುತ್ತೆ, ಮೆಗ್ನೀಷಿಯಂ ಇರಬಹುದು, ಪೊಟ್ಯಾಷಿಯಂ ಇರಬಹುದು, ಜೊತೆಗೆ ಸ್ವಲ್ಪ ಸೋಡಿಯಂ ಪ್ರಮಾಣ ಇರ್ತದೆ. ಇದೆಲ್ಲ ಅದು ಮಸಲ್ ಕ್ರಾಂಪ್ಸು, ಸುಸ್ತು, ಈ ಥರದ್ದೆಲ್ಲ ಭಾಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಚರ್ಮಕ್ಕೆ ಒಳ್ಳೆಯದು, ಕೂದಲಿಗೆ ಒಳ್ಳೇದ್ರಿ. ಇದು ಶುಗರ್ ಹೆಂಗ್ ಗೊತ್ತಾ? ನಾವು ಏನು ತಿಂತೀವಿ ಅನ್ನೋದು ಒಂದು ವಿಚಾರ, ಬಟ್ ತಿಂದ ಮೇಲೆ ಶುಗರ್ ಎಲ್ರದೂ ರೈಸ್ ಆಗ್ತದೆ, ಗೊತ್ತಾಯ್ತಾ? ನಾವು ಊಟ ಆದ ಕೂಡಲೇ ಕೂತ್ಕೊಂಡೆ ಅಂತಂತಂದ್ರೆ ಆ ಶುಗರ್ ರೈಸ್ ಆಗಿರೋದು ಹಂಗೆ ಉಳ್ಕೊಳುತ್ತೆ, ಖರ್ಚಾಗಲ್ಲ. ಅದು ಪ್ರಾಬ್ಲಮ್. ಸೊ ಅದಕ್ಕೆ ಏನು ಮಾಡಬೇಕು? ಪ್ರತಿ ಊಟಕ್ಕೂ 20 ನಿಮಿಷ ವಾಕ್ ಮಾಡಿದ್ರೆ ಶುಗರ್ ತುಂಬ ರೈಸ್ ಆಗೋದಿಲ್ಲ, ಫ್ಲಾಟ್ ಆಗಿಬಿಡುತ್ತೆ. ಆಮೇಲೆ ಬಾಡಿಲಿ ಅದು ಫ್ಯಾಟ್ ಆಗಿ ಕೂತ್ಕೊಳಲ್ಲ, ಖರ್ಚಾಗಿ ಹೋಗ್ಬಿಡ್ತದಲ್ಲ. ಸೊ ಅದಕ್ಕೆ ಊಟ ಆದ್ಮೇಲೆ ನಾನೇನು ಹೇಳ್ತೀನಿ, ವಾಕಿಂಗ್ ಮಾಡಬೇಕು ಒಂದು 15-20 ನಿಮಿಷ. ಸ್ಲೋ ವಾಕು, ಸ್ಪೀಡ್ ಮಾಡಬಾರ್ದು, ನಿಧಾನವಾಗಿ ವಾಕ್ ಮಾಡಬೇಕು. ಎರಡನೇದು, ಸ್ವಲ್ಪ ವ್ಯಾಯಾಮ ಮಾಡಿರೋ ಅನುಕೂಲ ಆಗ್ತದೆ. ಎಲ್ಲ ಕೈ ಆಡಿಸೋದು ಮಾಡೋದು, ನಿಧಾನಕ್ಕೆ ಸ್ಲೋ ಆಗಿ. ಅದನ್ನು ಕಷ್ಟ ಆಗುತ್ತೆ ಅಂತಂತಂದ್ರೆ ಓಡಾಡೋರಿಗೆ, ಮಂಡಿನೋ ಗಿಂಡಿನೋ ಇರೋರಿಗೆ ಕಾಲಿನ ವ್ಯಾಯಾಮ. ಕೂತ್ಕೊಂಡು ಹಿಂಗೆ ಪಾದ ಎತ್ತದು ಹಿಂಗೆ, ಆಯ್ತಾ? ಇವೆಲ್ಲ ಮಾಡಿದ್ರೆ ಏನಾಗುತ್ತೆ, ಶುಗರು ರೈಸ್ ಆಗೋದಿಲ್ಲ. ನೀನು ನೋಡು, ಖಾಲಿ ಹೊಟ್ಟೆ ಶುಗರ್ ಚೆನ್ನಾಗಿದೆ, ತಿಂಡಿ ಆದ್ಮೇಲೆ 340 ಬರ್ತಾ ಇದೆ. ಇದ್ಯಾಕೆಂದ್ರೆ ತಿಂಡಿ ಆದ್ಮೇಲಿಂದು ಬಹಳ ಜಾಸ್ತಿ ಆಗಿದೆ ಅದಕ್ಕೆ. ಆಮೇಲೆ ನಾರಿನ ಪದಾರ್ಥ ತಿನ್ಬೇಕು ಜಾಸ್ತಿ. ಊಟ ಆದ್ಮೇಲೆ ಶುಗರ್ ರೈಸ್ ಆಗಬಾರ್ದು ಅಂದ್ರೆ ನಾರು ಜಾಸ್ತಿ ತಿನ್ಬೇಕು. ಸೊಪ್ಪು, ತರಕಾರಿ, ಕಾಳುಗಳು, ಬೇಳೆಗಳು ಚೆನ್ನಾಗಿ ತಿನ್ಬೇಕು. ಮೊಸರು, ಮಜ್ಜಿಗೆ ಕುಡಿ, ಆಯ್ತಾ? ತುಪ್ಪ ತಿನ್ಬೋದಾ ಸರ್? ತುಪ್ಪ ತಿನ್ಬೋದು, 1 ಚಮಚ 2 ಚಮಚ, ಒಳ್ಳೇದು ತುಪ್ಪ. ಕೊಲೆಸ್ಟ್ರಾಲ್ ಜಾಸ್ತಿ ಇಲ್ಲ, ಒಳ್ಳೆ ಕೊಲೆಸ್ಟ್ರಾಲ್ ಇರ್ತದೆ. ಮನೆಗೆ ತಿನ್ಬಾರ್ದು. ಮನೆ ತುಪ್ಪ ನಂಬರ್ 1 ತಿನ್ನು, ಭಾರಿ ಒಳ್ಳೇದು. ಲಿಮಿಟ್ ಅಲ್ಲಿ ತಿನ್ಬೇಕಷ್ಟೇ, ತೀರಾ ಮೀರಿ ತಿನ್ನ, ಅದು ಮುಖ್ಯ.